ಹಾಯ್ ಎವ್ರಿವನ್, ನಾನು ಜಯಲಕ್ಷ್ಮಿ 14 ಇಯರ್ಸ್ ಇಂದ ವೆಯ್ಟ್ ಲಾಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ನಾನು ಈ 14 ಇಯರ್ಸ್ ಅಲ್ಲಿ ಹೆಲ್ಪ್ ಮಾಡಿದ್ದೀನಿ. ಇವತ್ತು ನಾನು ಮಾತಾಡ್ತಾ ಇರೋದು ವೆಯ್ಟ್ ಲಾಸ್ ಮಿಸ್ಟೇಕ್, ಕೆಲವೊಂದು ಮಿಸ್ಟೇಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮುಂದೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಅದ್ರ ಜೊತೆಗೆ ತುಂಬ ಇನ್ಫಾರ್ಮೇಷನ್ ಹೆಲ್ತ್ ಬಗ್ಗೆ, ವೆಯ್ಟ್ ಲಾಸ್ ಬಗ್ಗೆ, ಹೆಲ್ತಿ ರೆಸಿಪಿ ಬಗ್ಗೆ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ವೆಯ್ಟ್ ಲಾಸ್ ಮಿಸ್ಟೇಕ್ ಬಗ್ಗೆ ತುಂಬ ವಿಡಿಯೋಸ್ ಆಲ್ರೆಡಿ ನಾನು ಮಾಡಿದ್ದೀನಿ, ನೀವು ಆ ವಿಡಿಯೋಸು ನೋಡ್ಬೋದು. ಇವತ್ತು ನಾನು ಮಾತಾಡ್ತಾ ಇರೋದು ಕೆಲವೊಂದು ಪಾಯಿಂಟ್ಸ್ಗಳು. ತುಂಬ ಜನ ಅನ್ಕೊಂಡಿರ್ತಾರೆ ವೆಯ್ಟ್ ಲಾಸ್ ಮಾಡ್ಕೋಬೇಕಾದ್ರೆ ಬರೀ ಸಲಾಡ್ ತಿನ್ಕೊಂಡಿರ್ಬೇಕು, ವೆಯ್ಟ್ ಲಾಸ್ ಮಾಡ್ಕೊಂಡಿರ್ಬೇಕಾದ್ರೆ ಬರೀ ಸಲಾಡ್ ತಿನ್ಕೊಂಡಿರೋದಲ್ಲ ವೆಯ್ಟ್ ಲಾಸ್ ಅಂತ. ಅಂದರೆ ವೆಯ್ಟ್ ಲಾಸ್ ಅಂದರೆ ಪ್ರಾಪರ್ ಬ್ಯಾಲೆನ್ಸ್ಡ್ ಮೀಲ್ ತಿನ್ಕೊಂಡು ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೊಂಡಿರೋ ಅಂಥದ್ದು. ತುಂಬ ಜನ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಜಾಸ್ತಿ ವರ್ಕೌಟ್ ಮಾಡೋದು, ಕಾರ್ಡಿಯೋ ವರ್ಕೌಟ್ ಮಾಡ್ತಾರೆ. ಕಾರ್ಡಿಯೋ ವರ್ಕೌಟಿಂದ ವೆಯ್ಟ್ ಲಾಸ್ ಆಗುತ್ತೆ. ಆದರೆ ನಿಮಗೆ ಅದರಲ್ಲಿ ಸ್ಟ್ರೆಂತ್ ಟ್ರೈನಿಂಗು ನೀವು ಆ್ಯಡ್ ಮಾಡೋದ್ರಿಂದ ನಿಮಗೆ ಮಸಲ್ಸ್ ಗೇನ್ ಆಗುತ್ತೆ ಮತ್ತು ಫ್ಯಾಟ್ ಲಾಸ್ಗೂ ನಿಮಗೆ ಹೆಲ್ಪ್ ಮಾಡುತ್ತೆ. ಬರೀ ಕಾರ್ಡಿಯೋ ಮಾಡೋದ್ರಿಂದ ಅಲ್ಲ, ನೀವೆಲ್ಲ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಸಖತ್ ಬೆನಿಫಿಟ್ ಇರೋ ಅಂತ ಆಗುತ್ತೆ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಇದನ್ನು ತುಂಬ ಜನ ಯೋಚನೆ ಮಾಡೋದು ಎಲ್ಲ ಫುಡ್ಡು, ಒಳ್ಳೆ ಫುಡ್ಡು ನಮಗೆ ಹೆಲ್ತಿಯಾಗೇ ವೆಯ್ಟ್ ಲಾಸ್ ಮಾಡುತ್ತೆ ಅಂತ ಅಂದ್ಕೊಳ್ತಾರೆ. ನೀವು ತುಂಬ ಹೆಲ್ತಿ ಫುಡ್ಡು ನಾವು ತಗೊಳ್ಳೋದ್ರಿಂದನೂ ಅದೂ ನಮಗೆ ಕ್ಯಾಲೋರೀಸ್ ಹೈ ಇರುತ್ತೆ. ಕೆಲವೊಂದು ಹೆಲ್ತಿ ಫುಡ್ಡಲ್ಲೂ ಕ್ಯಾಲೋರೀಸ್ ಹೈ ಇರುತ್ತೆ. ಇದನ್ನು ನಾವು ತಿಳ್ಕೊಬೇಕಾಗಿರೋದು. ಎಲ್ಲ ಹೆಲ್ತಿ ಫುಡ್ಡು ವೆಯ್ಟ್ ಲಾಸ್ಗೆ ಸಪೋರ್ಟ್ ಮಾಡೋದಿಲ್ಲ. ನಾವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಆ್ಯಕ್ಚುಲಿ ವೆಯ್ಟ್ ಲಾಸ್ ಆಗುವಂಥದ್ದು. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ತುಂಬ ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಅಂದರೆ ಕೆಲವೊಂದರಲ್ಲಿ ಹೈ ಕ್ಯಾಲರೀಸ್ 100% ಇರುತ್ತೆ. ತುಂಬ ಜನ ಮಾಡೋದು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಾವು ಒಂಚೂರು ಚೀಟ್ ಮೀಲ್ ಮಾಡಬಾರ್ದು ಅಂತ ಹೇಳ್ತಾರೆ. ಚೀಟ್ ಮೀಲ್ ನಾನು ಕೆಲವೊಬ್ಬರಿಗೆ ಕೇಳ್ತೀನಿ, ಯಾಕೆ ಚೀಟ್ ಮೀಲ್ ಮಾಡಲ್ಲ ಮಾಡಿ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ತುಂಬ ಜನ ನನ್ನನ್ನು 1 ಮಂತ್, 2 ಮಂತ್ಸ್, 3 ಮಂತ್ಸು ತುಂಬ ರೆಸ್ಟ್ರಿಕ್ಷನ್ ತೊಗೊಂಡಿರ್ತಾರೆ, ರೆಸ್ಟ್ರಿಕ್ಟ್ ಆಗಿರ್ತಾರೆ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಇದೆಲ್ಲ ರೆಸ್ಟ್ರಿಕ್ಟ್ ಮಾಡಿರ್ತಾರೆ. ಅದು ಯಾವಾಗ 1 ತಿಂಗಳು, 2 ತಿಂಗಳು, 3 ತಿಂಗಳು ಅದು ಮಾಡೋಕ್ಕಾಗಲ್ಲ. ಆಟೋಮೆಟಿಕ್ಕಾಗಿ ಅವ್ರು ಏನು ತಿಂತಾಯಿದ್ರು ಅದನ್ನು ಆಟೋಮೆಟಿಕ್ಕಾಗಿ ಅವ್ರು ಸ್ಟಾರ್ಟ್ ಮಾಡಿಬಿಡ್ತಾರೆ. 80% ನೀವು ಹೆಲ್ತಿ ಫುಡ್ ಇತ್ತು ಅಂತಂದರೆ ಚೀಟ್ ಮೀಲ್ 20% ನೀವು ಆರಾಮ್ಸೆ ನೀವು ತೊಗೊಬೋದು ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಬರೀ ಹೆಲ್ತಿನೇ ತಿನ್ನಬೇಕು ಆ ಥರ ಏನಿರೋದಿಲ್ಲ. ಅಂದರೆ ನಾವು ಮೈಂಡ್ಫುಲ್ ಈಟಿಂಗ್ನ ನಾವು ಬೆಳೆಸ್ಕೋಬೇಕು. ಇನ್ನು ಕೆಲವೊಬ್ಬರು ತುಂಬ ನೀರು ಕುಡಿತು ಅಂತ ಅಂದರೆ ಜಾಸ್ತಿ ವೆಯ್ಟ್ ಗೇನ್ ಆಗ್ತೀನಿ ಅಂತ ನನ್ನ ಕಸ್ಟಮರು ತುಂಬ ಜನ ಆ್ಯಕ್ಚುಲಿ ಇದನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋದಿಲ್ಲ. ನಮಗೆ ನೀರು ಬೇಕೇ ಬೇಕು, ಅದು ಒಂದು ನ್ಯೂಟ್ರಿಷನ್ನು. ನಮಗೆ ಸಾಮಾನ್ಯವಾಗಿ ಅಟ್ಲೀಸ್ಟ್ 3 ಲೀಟರ್ಸ್ ಬೇಕಾಗೇ ಆಗುತ್ತೆ ಪ್ರತಿದಿನ. ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋದಿಲ್ಲ. ಇದನ್ನು ಮೈಂಡಿಂದ ತೆಗೆದು ಹಾಕಬೇಕು. ನನಗೆ ಡೈರೆಕ್ಟಾಗಿ ತುಂಬ ಜನ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಈಗ ವೆಯ್ಟ್ ಲಾಸ್ ಮಾಡ್ತಾ ಇರ್ತೀನಿ, ನಾನು ಏನೆಲ್ಲ ಪ್ರೋಗ್ರಾಮ್ ಮಾಡ್ತಾ ಇರ್ತೀನಿ ಅದು ಯಾವುದು ಟೇಸ್ಟಿ ಆಗಿರೋದಿಲ್ಲ. ಬರೀ ನಾವು ವೆಯ್ಟ್ ಲಾಸ್ ಮಾಡೋಕ್ಕೋಸ್ಕರ ನಾವು ತಿಂತಾ ಇದ್ದೀವಿ ಅಂತ ಅಂದ್ಕೊಳ್ತಾರೆ. ಟೇಸ್ಟಿ ಫುಡ್ ಮಾಡ್ಕೊಂಡಿನೂ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ಬೋದು. ನನ್ನ ಚಾನಲಲ್ಲಿ ನೀವು ನೋಡ್ತು ಅಂದರೆ ತುಂಬ ನಾನು ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ. ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗಲಿ, ವೆಯ್ಟ್ ಗೇನ್ ಮಾಡೋದಕ್ಕೆ ಆಗಲಿ, ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಆಗಲಿ, ಫಿಟ್ಟಾಗಿರೋದಕ್ಕೆ ಆಗಲಿ, ಹೆಲ್ತಿಯಾಗಿ ಫುಡ್ ತಿಂದೂ ಆ್ಯಕ್ಚುಲಿ ನಾವು ವೆಯ್ಟ್ ಲಾಸ್ ಇರೋವಂಥದ್ದು ರಿಯಾಲಿಟಿ. ಮೇಯ್ನಾಗಿ ಕೆಲವೊಬ್ಬರು ಹೊರಗಡೆ ದೇಶಕ್ಕೆ ಹೋಗಿರ್ತಾರೆ ಅಥವಾ ನಾವು ಬೇರೆ ಕಡೆ ಎಲ್ಲೋ ಹೋಗಿರ್ತೀವಿ. ನಮ್ಮ ಅನ್ನ ಸಾರು, ನಮ್ಮ ಪಲ್ಯಗಳು ತಿನ್ನೋದಕ್ಕೆ ಎಷ್ಟು ಖುಷಿ ಆಗ್ತಾ ಇರುತ್ತೆ. ಹೆಲ್ತಿ ಫುಡ್ಡೇನೆ ನಾವು ತಿಂದೂ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಇದೆಲ್ಲ ಚೆನ್ನಾಗಿರಲ್ಲ, ಆ ಥರ ಎಲ್ಲ ಮೈಂಡಿಂದ ತೆಗೆದು ಹಾಕಬೇಕಾಗುತ್ತೆ. ರುಚಿಯಾಗಿ ಮಾಡ್ಕೊಂಡು ತಿಂದೂ ವೆಯ್ಟ್ ಲಾಸ್ ಆಗ್ಬೋದು. ಕೆಲವೊಬ್ರು 1 ಸ್ವೀಟ್ ತಿಂತಾರೆ, 2 ಸ್ವೀಟ್ ತಿಂತಾರೆ, ಅಥವಾ ಯಾವ್ದಾದ್ರು ಮದುವೆಗೆ ಹೋಗಿರ್ತಾರೆ, ತಕ್ಷಣ ಅಯ್ಯೋ ನಾಳೆ ವೆಯ್ಟ್ ಜಾಸ್ತಿ ಆಗೋಗಿರ್ತೀನಿ ಈ ಥರ ಗಿಲ್ಟ್ ಮಾಡ್ಕೊಳ್ತಾ ಇರ್ತಾರೆ. ವಾರದಲ್ಲಿ 1 ದಿನ ಈ ಥರ ತಿನ್ನೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಅಲ್ಲಿ ಏನು ತಿಂತೀರ ಅದು ಮ್ಯಾಟರ್ ಆಗುತ್ತೆ. ಅಲ್ಲಿನೂ ನಿಮಗೆ ಹೆಲ್ತಿಯಾಗಿ ಸಿಗುತ್ತೆ, ಅಲ್ಲಿ ನಿಮಗೆ ಹೆಲ್ತಿಯಾಗಿ ಸಿಗುತ್ತೆ. ಈಗಂತೂ ಎಲ್ಲ ಮದುವೆಗಳಲ್ಲೂ 1, 2 ಸ್ವೀಟ್ ಇರೋದೇ ಇಲ್ಲ, 4, 5 ಸ್ವೀಟ್ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಬರೀ ಆಯಿಲ್ ಫ್ರೈಡ್ ಐಟಮ್ಸ್ಗಳೆಲ್ಲ ಜಾಸ್ತಿ ಇರುತ್ತೆ. ಅದರಲ್ಲಿ ನೀವೇನು ತಿಂತೀರ ಅದು ನಿಮಗೆ ಮ್ಯಾಟರ್ ಆಗ್ತಾ ಇರುತ್ತೆ. ಇದಂತೂ ನಾನು ಪ್ರತಿ ಒಬ್ರಿಗೂ ಹೇಳ್ತಾ ಇರ್ತೀನಿ. ಮದುವೆಗೆ ನಾವು ಯಾವಾಗಲೂ ಹೋಗಲ್ಲ, ಅಥವಾ ಫಂಕ್ಷನ್ಗೆ ನಾವು ಯಾವಾಗಲೂ ಪ್ರತಿದಿನ ಹೋಗೋದಿಲ್ಲ. ಸೊ ಅಲ್ಲಿ ಹೋದಾಗಲೂ ರಿಯಲಿ ಅಲ್ಲಿ ಎಂಜಾಯ್ ಮಾಡಬೇಕು ಊಟ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು.